ಮಾಡೋದು, ತದನಂತರ ಬೆಳೆಗಳ ನಷ್ಟ ಪರಿಹಾರ ಕೊಡೋದು ಮತ್ತು ಕೆರೆ ಹೂಳನ್ನು ಧರಿಸುವುದು ಇನ್ನು ಮುಂತಾದ ಬೇಡಿಕೆಗಳಿಗೆ ನಾವು ಏಪ್ರಿಲ್ 17ರಂದು ಬಳ್ಳಾರಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಿದ್ದೀವಿ. ಆದ್ರೆ ಇದುವರೆಗೆ ನಮಗೆ ಬೆಳೆ ಪರಿಹಾರದ ನಷ್ಟ ಯಾವುದೂ ಬಂದಿರುವುದಿಲ್ಲ ಮತ್ತು ಸಾಲ ಮನ್ನಾ ಮಾಡಲಿಕ್ಕೆ ಕೂಡ ನಾವು ಹಕ್ಕು ಒತ್ತಾಯ ಮಾಡಿದ್ದೇವೆ, ಅದು ಕೂಡ ಆಗಿರೋದಿಲ್ಲ. ಕೆರೆ ಹೂಳು ತುಂಬಿಸಿ ಅಂತ ಹೇಳಿ ಅದಕ್ಕೂ ಮೆಮೊರಂಡಮ್ ಕೊಟ್ಟಿದ್ವಿ. ಆದ್ರೆ ಇವತ್ತು ರೈತರೇ ನಾವೇ ನಿಂತು ಇವತ್ತು ಕೆರೆ ಹೂಳನ್ನು ನಾವೆಲ್ಲ ತೆಗೆದಿದ್ದೀವಿ. ಆದ್ರೆ ಸರ್ಕಾರದಿಂದ ಯಾವುದೇ ಒಂದು ಕಿಂಚಿತ್ ದಯಾ ಪೈಸಾ ಕೆಲಸ ಕೂಡ ಆಗಿರೋದಿಲ್ಲ. ಅದಕ್ಕೆ ನಾವು ಇವತ್ತಿನ ದಿವಸ ಈ ಸರ್ಕಾರದ ವಿರುದ್ಧ ನಾವು ಇವತ್ತಿನ ದಿವಸ ಈ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾವು ಮನವಿ ಮಾಡುತ್ತಾ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಬೇಡಿಕೆಯನ್ನು ಈಡೇರಿಸ ಹೋದಲ್ಲಿ ನಾವು ಮುಂದಿನ ದಿನ ಹೆಚ್ಚಿನ ಒಂದು ಉಗ್ರ ಹೋರಾಟ ಮಾಡಿ ಹೊಸಪೇಟೆ ನಗರವನ್ನು ಬಂದ್ ಮಾಡಲಿಕ್ಕೆ ಕೂಡ ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾ ಈ ಮನವಿ ಮೂಲಕ ನಾವು ಒತ್ತಾಯ ಮಾಡಿ ಈ ಮನವಿಯನ್ನು ನಾವು ಇವತ್ತು ದಿವಸ ತಹಸೀಲ್ದಾರ್ ಮೂಲಕ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಡ್ತಾ ಇದ್ದೀವಿ. ಈ ದಿನ ಕನ್ನಡ ಪರ ಸಂಘಟನೆಗಳು ಇವತ್ತಿನ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದು, ಆ ಕರೆಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಬೆಂಬಲ ವ್ಯಕ್ತಪಡಿಸಿದ್ದು. ಆ ಕಾರಣ ಇವತ್ತು ಹೊಸಪೇಟೆಯಲ್ಲಿ ಏನು ಇವತ್ತು ಸರ್ಕಾರದ ನಡವಳಿಕೆ ನೋಡಿದ್ರೆ ಇವತ್ತು ಬಹಳ ನಾಚಿಕೆಗೇಡು. ಯಾಕಂದ್ರೆ ಮೊನ್ನೆ 1ನೇ ತಾರೀಕು ವಿಧಾನಸೌಧ ಮುತ್ತಿಗೆ ಹಾಕೋ ಕಾರ್ಯಕ್ರಮ ಇಟ್ಕೊಂಡಾಗ ಇಲ್ಲಿ ಯಾವ ತಾಲೂಕಿನಲ್ಲಿ ಅಲ್ಲೇ ನಾಕಾಬಂದಿ ಹಾಕಿ ರೈತರನ್ನ ಅರೆಸ್ಟ್ ಮಾಡಿದ್ರು. ಇದು ಸರ್ಕಾರದ ಒಂದು ಬೇಜವಾಬ್ದಾರಿತನ ಮತ್ತು ಏನು ಹಿಂದೆ ಹಿಟ್ಲರ್ ಆಡಳಿತ ಏನಿತ್ತಲ್ಲ ಅದೇ ತರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಹಿಟ್ಲರ್ ಆಡಳಿತ ನಡೆಸ್ತಾ ಇದೆ ಅಂತ ಹೇಳ್ತಾ ಇದೀವಿ. ಯಾಕಂದ್ರೆ ಸತತ 3 ವರ್ಷದಿಂದ ಬರಗಾಲ ಐತೆ. ಬರಗಾಲ ನಿವಾರಣೆ ಮಾಡೋದ್ರಲ್ಲಿ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಮತ್ತು ರೈತರ ಸಾಲ ಮನ್ನಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬರೇ ರೈತರ ಮೇಲೆ ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡಿದ್ರೆ ರಾಜ್ಯ ಸರ್ಕಾರ ಮಾಡ್ತು ಅಂತ ಹೇಳೋದು, ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡಿದ್ರೆ ಕೇಂದ್ರ ಸರ್ಕಾರ ಮಾಡ್ತು ಅಂತ ಹೇಳ್ತಾ ಇದಾರ. ದಯಮಾಡಿ ಆಟ ಆಡೋದು ನೀವು ನಿಲ್ಸ್ರಿ. ಫಸ್ಟ್ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ಸಂಸದರು ಒಟ್ಟುಗೂಡಿ ಫಸ್ಟ್ ಕೇಂದ್ರ ಸರ್ಕಾರಕ್ಕೆ ಹೋಗಿ ಸಾಲ ಮನ್ನಾ ಮಾಡೋದ್ರ ಜೊತೆಗೆ ನೀವು ವೈಜ್ಞಾನಿಕ ಬೆಲೆ ಕೊಡೋದನ್ನು ಫಸ್ಟ್ ತೀರ್ಮಾನ ಮಾಡಿಸಕ್ಕೆ ಪ್ರಧಾನಮಂತ್ರಿಗಳಿಗೆ ಒಂದು ನಿಯೋಗ ಒಯ್ಯಿರಿ. ಯಾಕಂದ್ರೆ ನಮ್ಗೇನ್ ಸಾಲ ಮನ್ನಾ ಬೇಕಾಗಿಲ್ಲ. ಯಾಕಂದ್ರೆ ಇವತ್ತು ಬೆಳೆದಂತ ಬೆಳೆಗಳಿಗೆ ಸರಿಯಾದ ರೇಟ್ ಸಿಗದೆ ಇವತ್ತು ಅರ್ಧ ರೇಟಿಗೆ ಮಾರ್ಕೊಂಡಿರ್ತಕ್ಕಂಥ ರೈತರು ಇವತ್ತು ಸಾಲದಲ್ಲಿ ಸಿಲುಕಿ ಆತ್ಮಹತ್ಯೆಗೆ ಮುಂದಾಗಿದ್ದಾರೆ. ಆ ಕಾರಣ ನೀವೇನನ್ನ ವೈಜ್ಞಾನಿಕ ಬೆಲೆ ಕೊಟ್ರೆ ನಿಮ್ ಸಾಲ ಮನ್ನಾ ನಾವು ಕೇಳೋದೇ ಇಲ್ಲ. ಬೇಕಾದ್ರೆ ನಿಮ್ ಸರ್ಕಾರಕ್ಕ ರೈತರ ಕಡೆಯಿಂದ ಇವತ್ತು ಸಾಲ ಕೊಡೋ ಅಂತ ಪರಿಸ್ಥಿತಿ ಬರುತ್ತೆ. ಆ ಕಾರಣ ಈ ಸರ್ಕಾರಗಳು ರೈತರನ್ನ ಇಟ್ಕೊಂಡು ಆಟ ಆಡೋದು ಫಸ್ಟ್ ನಿಲ್ಸ್ರಿ. ಸಿದ್ದರಾಮಯ್ಯ ನೀವು 12,000 ಸಹಕಾರ ಸಂಘಗಳು ಸಾಲ ಐತೆ, ನೀವು ಫಸ್ಟ್ ಮನ್ನಾ ಮಾಡ್ರಿ. ನೀವು ಮನ್ನಾ ಮಾಡಿದ್ಮೇಲೆ ಕೇಂದ್ರ ಸರ್ಕಾರದ ಮೇಲೆ ನಾವು ಕೂಡ ಜೊತೆಗೆ ಬಂದು ಹೋರಾಟಕ್ಕೆ ಕೈ ಜೋಡಿಸುವಂತ ಇವತ್ತು ತಮ್ಮ ಮುಖಾಂತರ ಹೇಳ್ತಾ ಇದೀವಿ. ಇವತ್ತು ಹೇಳ್ಬೋದು ಜಿಲ್ಲೆಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಒಂದು ಬಳ್ಳಾರಿ ಜಿಲ್ಲೆ ಏಕಂದ್ರೆ ಕೆರೆ ಹೂಳೆತ್ತುವುದರಲ್ಲಿ ಮುಂಚೂಣಿಯಲ್ಲಿದೆ. ಯಾಕಂದ್ರೆ 18 ಕೆರೆ ಹೂಳೆತ್ತಿದೀವಿ ಬಳ್ಳಾರಿ ಜಿಲ್ಲೆ. ಆ ಕಾರಣ ಸರ್ಕಾರದ ಕಡೆಯಿಂದ ಯಾವುದೇ ಅನುದಾನ ಇಲ್ದಂಗೆ ಇವತ್ತು ಸ್ವಂತ ಖರ್ಚಿನಲ್ಲಿ ರೈತರು ಹೂಳನ್ನು ಎತ್ತಿದ್ದಾರೆ. ಆ ಕಾರಣ ಒಂದು